ಹಾಯ್ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋಲಿ ನಾವು ಇವತ್ತಿನ ಗೋಲ್ಡ್ ರೇಟ್ ಏನಿದೆ ಬೆಂಗಳೂರಲ್ಲಿ ನೋಡೋಣ. 24 ಕ್ಯಾರೆಕ್ಟರ್ ಗೋಲ್ಡು 12,082 ರೂಪೀಸ್ ಇದೆ. 22 ಕ್ಯಾರೆಕ್ಟರ್ ಗೋಲ್ಡು 11,075 ರೂಪೀಸ್ ಇದೆ. 18 ಕ್ಯಾರೆಕ್ಟರ್ ಗೋಲ್ಡು 9,062 ರೂಪೀಸ್ ಇದೆ. ಲಾಸ್ಟ್ 1 ವೀಕ್ ಟ್ರೆಂಡ್ ನೋಡಿದ್ರೆ ಗೋಲ್ಡ್ ಪ್ರೈಸ್ ಡ್ರಾಪ್ ಆಗ್ತಾ ಇದೆ. ಏನು ರೀಸನ್ಸ್ ಇರ್ಬೋದು ಅಂತಂದರೆ ಮೋಸ್ಟ್ಲಿ ಲಾಸ್ಟ್ ಕಪಲ್ ಆಫ್ ಇಯರ್ಸಿಂದ ಯಾರ್ಯಾರು ಗೋಲ್ಡನ್ನು ಪರ್ಚೇಸ್ ಮಾಡಿದ್ದಾರೆ ಲೋ ರೇಟ್ಗೆ, ಮೇ ಬಿ ಇವಾಗ ಗೋಲ್ಡ್ ರೇಟು ಪೀಕಲ್ಲಿ ಇರೋದ್ರಿಂದ ಅವರೆಲ್ಲ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ಬೋದು. ಸೆಕೆಂಡ್ ರೀಸನ್ ಮೇ ಬಿ ಡಾಲರ್ ಸ್ಟ್ರಾಂಗ್ ಆಗ್ತಾ ಇರೋದ್ರಿಂದ ಇನ್ವೆಸ್ಟರ್ಸ್ ಎಲ್ಲ ಡಾಲರ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಗೋಲ್ಡ್ ಇನ್ವೆಸ್ಟರ್ಸ್ ಕಡಿಮೆ ಆಗಿರ್ತಾರೆ. ಥರ್ಡ್ ರೀಸನ್, ಇವಾಗ ಪ್ರೆಸೆಂಟ್ ಯಾವುದೇ ಥರ ಗ್ಲೋಬಲಿ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಇಲ್ಲ, ವಾರ್ ನಡೀತಾ ಇಲ್ಲ, ಟ್ರೇಡ್ ವಾರ್ ನಡೀತಾ ಇಲ್ಲ. ಸೊ ನಾರ್ಮಲಾಗಿ ಕೂಲ್ ಆಗಿದೆ. ಹಾಗಾಗಿ ಜನಗಳು ಜಾಸ್ತಿ ಗೋಲ್ಡ್ ಬೈ ಮಾಡಬೇಕು ಅನ್ನೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ಫೋರ್ತ್ ರೀಸನ್ ಮೇ ಬಿ ಇಂಡಿಯಾಲಿ ಇವಾಗ ಪ್ರೆಸೆಂಟ್ ಫೆಸ್ಟಿವಲ್ ಸೀಸನ್ ಡೌನ್ ಆಗಿದೆ. ಸೊ ಆಲ್ಮೋಸ್ಟ್ ಎಲ್ಲ ಫೆಸ್ಟಿವಲ್ಸು ಕಂಪ್ಲೀಟ್ ಆಗಿದೆ. ಸೊ ಹಾಗಾಗೂ ಕೂಡ ಪ್ರೈಸ್ ಡೌನ್ ಆಗಿರ್ಬೋದು. ನೆಕ್ಸ್ಟ್ ಮೇ ಬಿ ರುಪೀ ಸ್ಟ್ರಾಂಗ್ ಆಗ್ತಾ ಇರೋದ್ರಿಂದ ನಮಗೆ ಗೋಲ್ಡ್ ಇಂಪೋರ್ಟ್ ಚೀಪರ್ ಆಗ್ತಾ ಇರ್ಬೋದು. ಸೊ ಓವರಾಲ್ ಹೇಳ್ಬೇಕಂತಂದರೆ ಡಿಮಾಂಡ್ ಕಡಿಮೆ ಆಗ್ತಾ ಇರ್ಬೋದು. ಯಾಕೆ ಅಂತಂದರೆ ಗೋಲ್ಡ್ ಪ್ರೈಸ್ ಜಾಸ್ತಿ ಇದೆ. ಸೊ ಆ್ಯಂಡ್ ರೀಸೆಂಟ್ ಡೇಸಲ್ಲಿ ಇರೋ ನ್ಯೂಸ್ ಬಂದುಬಿಟ್ಟು ಚೈನಾ ಮತ್ತು US ಟ್ರೇಡ್ ಟಾಕ್ಸ್ ನಡೀತಾ ಇದೆ. ಆ ಟ್ರೇಡ್ ಟಾಕ್ಸ್ ವರ್ಕೌಟ್ ಆಯ್ತು ಅಂತಂದರೆ ಇನ್ವೆಸ್ಟರ್ಸು ಅಸೆಟ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಗೋಲ್ಡ್ ಇನ್ವೆಸ್ಟರ್ಸ್ ಕಡಿಮೆ ಆಗ್ತಾ ಹೋಗ್ತಾರೆ. ಸೊ ಮೋಸ್ಟ್ಲಿ ಇನ್ ಫ್ಯೂಚರಲ್ಲಿನೂ ಕೂಡ ಗೋಲ್ಡ್ ರೇಟ್ ಕಂಪ್ಲೀಟಾಗಿ ಫಾಲ್ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ, ಸ್ಲೈಟ್ಲಿ ವೇರಿಯೇಷನ್ಸ್ ಇದ್ದೇ ಇರುತ್ತೆ. ಇವಾಗಿರೋ ಟ್ರೆಂಡಲ್ಲಿ ಲಾಸ್ಟ್ 1 ವೀಕಿಂದ ಏನು ಡ್ರಾಪ್ ಆಗಿದೆ ಗೋಲ್ಡ್ ಪ್ರೈಸು, ಫ್ಯೂಚರ್ 1 ವೀಕಲ್ಲಿ ಅದು ಪೀಕ್ ಕೂಡ ಹೋಗ್ಬೋದು, ಹೈ ಕೂಡ ಆಗ್ಬೋದು, ಹೇಳಕ್ಕೆ ಬರಲ್ಲ. ಗೋಲ್ಡ್ ರೇಟ್ ಯಾವಾಗಲೂ ಡೈನಮಿಕ್ ಪ್ಯಾರಾಮೀಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಕಂಪ್ಲೀಟಾಗಿ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಹೀಗೆ ಡ್ರಾಪ್ ಆಗ್ತಾ ಇರುತ್ತಾ ಇಲ್ಲ ಹೀಗೆ ರೈಸ್ ಆಗ್ತಾ ಇರುತ್ತಾ ಅಂತ. ಫ್ಲಕ್ಚುಯೇಷನ್ಸ್ ಅಂತೂ ಇರುತ್ತೆ. ಬಟ್ ಅಟ್ ಪ್ರೆಸೆಂಟ್ ಸಿಚುಯೇಷನಲ್ಲಿ ಅಟ್ಲೀಸ್ಟ್ ತುಂಬ ಪೀಕಿಗೆ ಹೋಗೋದಕ್ಕೆ ಸ್ವಲ್ಪ ಬ್ರೇಕ್ ಹಾಕಿದೆ ಅಂತ ಹೇಳ್ಬೋದು. ಒಟ್ಟು ಯಾರಾದರೂ ಬೈ ಮಾಡೋರಿದ್ದರೆ ಅವ್ರಿಗೆ ಒಂದು ಚಾನ್ಸ್ ಇದೆ. ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಫರ್ದರ್ ಡ್ರಾಪು ಆಗ್ಬೋದು ಆರ್ ಫರ್ದರ್ ಹೈ ಕೂಡ ಆಗ್ಬೋದು. ಡ್ರಾಪ್ ಅಂದರೆ ಆಬ್ವಿಯಸ್ಲಿ ತುಂಬ ಡೌನ್ ಆಗಲ್ಲ, ಸ್ಲೈಟ್ಲಿ ವೇರಿಯೇಷನ್ಸ್ ಇರುತ್ತೆ, ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ವೀಕ್ ಗೋಲ್ಡ್ ಫ್ಲಕ್ಚುಯೇಷನ್ಸ್ ಹೇಗಿರುತ್ತೆ ಅಂತ ನೆಕ್ಸ್ಟ್ ವೀಕೆ ನೋಡೋಣ. ಥ್ಯಾಂಕ್ ಯು.